ಆ ಗಿಡವಾಗಿ ಸ್ಥಾಪನೆಯಾದಂತಹ ಆ ವಿಷ್ಣುವಿನ ಅತ್ಯಂತ ಇಷ್ಟಪಡುವಂತಹ ಆ ಭಕ್ತಿಗೆ ಪಾರ್ವತೀ ದೇವಿ ಬರ್ತಾಳೆ. ಅಲ್ಲಿ ಒಂದು ಬೃಂದಾವನವನ್ನ ಕಟ್ತಾಳೆ ಅವಳು. ಕಲ್ಲು ಕಟ್ಟೆಯನ್ನ ಕಟ್ಟಿ ಅಲ್ಲಿ ತುಳಸಿ ಗಿಡವನ್ನ ನೆಟ್ಟಿ ಅಲ್ಲಿ ನೆಲ್ಲಿಕಾಯಿ ಗಿಡವನ್ನ ಇಡ್ತಾಳೆ ಪಾರ್ವತೀ ದೇವಿ. ಅಲ್ಲಿ ನಿನಗೆ ಮುಂದೊಂದು ದಿನ ಬರುತ್ತೆ, ನಿನಗೆ ಮೋಕ್ಷ ಕಾಲಗಳು ಬರುತ್ತೆ, ತುಳಸಿಗೆ ಮೋಕ್ಷ ಕಾಲ ಬರುತ್ತೆ ಅಂತ ಹೇಳಿದಾಗ ಅನಂತರದಲ್ಲಿ ಅವಳಿಗೆ ಮೋಕ್ಷ ಬರುವಂತ ದಿನಗಳು ಆರಂಭವಾಗುತ್ತೆ. ಅಲ್ಲಿ ಶ್ರೀಕೃಷ್ಣನ ಅವತಾರವನ್ನ ಮಹಾವಿಷ್ಣು ತಾಳ್ತಾರೆ, ಆಕೆ ರುಕ್ಮಿಣಿ ಅವತಾರವನ್ನ ತಾಳ್ತಾಳೆ. ನಂತರದಲ್ಲಿ ವಿವಾಹವಾಗುತ್ತೆ. ಅದಕ್ಕೋಸ್ಕರವಾಗಿ ಈ ವೃಂದಾದೇವಿ ರುಕ್ಮಿಣಿಯಾಗಿ ಜನನವನ್ನ ತಾಳದಂಥವಳು, ವೃಂದಾದೇವಿ ಮತ್ತು ಜಲಂಧರನ ಪತ್ನಿ ಅಸುರನ ಪತ್ನಿಯಾದಂಥವಳು, ಮಹಾವಿಷ್ಣುವಿಗೆ ಶಾಪ ಕೊಟ್ಟಂಥವಳು, ಕೊನೆಗೆ ಮಹಾವಿಷ್ಣುವಿನ ವಿವಾಹವಾದಂಥವಳು, ಕೊನೆಗೆ ಶ್ರೀಕೃಷ್ಣನನ್ನ ವರಿಸಿ ಕೊನೆಗೆ ಅವಳು ಜೀವನ ಪರ್ಯಂತವಾಗಿ ಮಹಾವಿಷ್ಣುವಿನ ಪತ್ನಿಯಾದಂಥವಳು. ಇವೆಲ್ಲವೂ ಸಹ ಪುರಾಣ ಒಂದು ಕೃತಾಯುಗ, ತ್ರೇತಾಯುಗ, ದ್ವಾಪರ ಎಲ್ಲ ಯುಗಗಳು ಸಹ ಇದು ನಂಟನ್ನ ಬೆಳೆಸ್ಕೊಂಡ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರವಾಗಿ ನಾವೇನು ಮಾಡ್ತೀವಿ, ನೆಲ್ಲಿ ಗಿಡವನ್ನ ವಿಷ್ಣು ರೂಪದಲ್ಲಿಯೂ ತುಳಸಿ ಗಿಡವನ್ನ ವೃಂದಾದೇವಿಯ ರೂಪದಲ್ಲೂ ಇಟ್ಟು ಅವರಿಗೆ ಶ್ರೀಕೃಷ್ಣ ಮತ್ತೆ ರುಕ್ಮಿಣಿ ರೂಪದಲ್ಲಿ ಅವರಿಗೆ ವಿವಾಹ ಮಾಡುವಂತಹ ಸಂಪ್ರದಾಯಕ್ಕೋಸ್ಕರವಾಗಿ ತುಳಸಿ ಹಬ್ಬದ ದಿನದಂದು ನಾವೆಲ್ಲರೂ ಸಹ ತುಳಸಿ ಗಿಡದಲ್ಲಿ ಒಂದು ನೆಲ್ಲಿಕಾಯಿ ಗಿಡವನ್ನು ಇಡ್ತೇವೆ. ಅಲ್ಲಿ ತುಳಸಿ ಇದ್ದಾಳೆ ಅಂತಂದ್ರೆ ಅಲ್ಲಿ ಕೃಷ್ಣ ಇರಲೇಬೇಕು. ತುಳಸಿಯಲ್ಲಿ 2 ವಿಧಗಳನ್ನು ನಾವು ನೋಡ್ತೇವೆ. ಒಂದು ಶ್ರೀ ತುಳಸಿ, ಇನ್ನೊಂದು ಕೃಷ್ಣ ತುಳಸಿ. ಶ್ರೀ ತುಳಸಿ ಹುಟ್ಟಿದ್ದಂಥದ್ದು, ಶ್ರೀ ತುಳಸಿ ಮಹಾವಿಷ್ಣುವಿನ ಪುರಾಣ ಹೇಗೆ ಬಂತ ಜಲಂಧರನ ಸಂಹಾರ ಬಂತಲ್ಲ, ಅದು ಶ್ರೀ ತುಳಸಿ ಆಗುತ್ತೆ. ಶ್ರೀಕೃಷ್ಣ ತುಳಸಿಗೆ ಏನು ಅಮೃತ ಕಳಶವನ್ನು ತರಬೇಕಾದ್ರೆ ಏನು ಕತೆ ಬಂತು, ಅದಕ್ಕೆ ಕೃಷ್ಣ ತುಳಸಿಯಾಗಿ ಅಲ್ಲಿ ಜನನವನ್ನು ತಾಳ್ತಾಳೆ. ಶ್ರೀ ತುಳಸಿ ಮತ್ತು ವಿಷ್ಣು ತುಳಸಿ 2 ರೂಪವನ್ನು ತಾಳ್ದಂಥವಳೇ ವೃಂದಾದೇವಿ. ಎಸ್ ವೀಕ್ಷಕರೇ, ನೋಡಿ ತುಳಸಿ ಗಿಡದಲ್ಲಿ ವಿಧಗಳಿರುತ್ತೆ. ಅಂದ್ರೆ ನಾವು ಕಪ್ಪಾದ ತುಳಸಿ ಗಿಡವನ್ನು ನೋಡ್ತೇವೆ, ಜೊತೆಗೆ ನಾರ್ಮಲ್ ಆಗಿರುವಂತ ತುಳಸಿ ಗಿಡವನ್ನು ನೋಡ್ತೇವೆ. ನಾವ್ ಅನ್ಕೊಂಡಿರ್ತೇವೆ ಸಸ್ಯಗಳಲ್ಲಿ ತಳಿ ಇರಬಹುದೇನೋ ಅಂತ. ಇಲ್ಲ, ನಮ್ಮ ಪುರಾಣಗಳಲ್ಲಿ ಕೃಷ್ಣ ತುಳಸಿ ಇರಬಹುದು, ಮತ್ತೆ ಈ ತುಳಸಿ ಇರಬಹುದು, ಶ್ರೀ ತುಳಸಿ, ಎರಡಕ್ಕೂ ಬೇರೆ ಬೇರೆ ಕಥೆಗಳಿದೆ, ಎರಡಕ್ಕೂ ಪುರಾಣದ ಹಿನ್ನೆಲೆಯೂ ಕೂಡ ಇದೆ. ಎಸ್ ಗುರುಗಳೇ, ಇದನ್ನ ಮುಂದುವರಿಸೋದಾದ್ರೆ ಇನ್ನು ತುಳಸಿ ಹಬ್ಬದ ಬಗ್ಗೆ ನೀವು ಹೇಳ್ತಿದ್ರಿ, ಅವತ್ತು ವಿವಾಹವನ್ನ ಕೂಡ ನಾವು ಆಚರಣೆ ಮಾಡ್ತೀವಿ ಅಂತ. ಅದು ಯಾವ ಮಾಸದಲ್ಲಿ ಯಾವ ದಿನ ಆಚರಣೆ ಮಾಡಿದ್ರೆ ಶ್ರೇಷ್ಠ? ನೋಡಿ, ವಿಶೇಷವಾಗಿ ಕಾರ್ತಿಕ ಮಾಸ ಬಂತು ಅಂತ ಅಂದರೆ ನಮಗೆಲ್ರಿಗೂ ಗೊತ್ತಿರುತ್ತೆ. ಕಾರ್ತಿಕ ಅಂದ ತಕ್ಷಣವೇ ಅದು ಶಿವನ ಮಾಸ, ಶಿವನ ಧ್ಯಾನವನ್ನು ಮಾಡುವಂಥದ್ದು, ಶಿವನ ಉಪಾಸನೆ ಮಾಡುವಂತಹ ದಿನ ಅಂತ ಹೇಳ್ತಿರ್ತೀವಿ. ಆದರೆ ಶ್ರೀ ಪರಮೇಶ್ವರನ ಆರಾಧನೆ ಮಾಡುವಂತಹ ಮಾಸದಲ್ಲಿ ಶ್ರೀಕೃಷ್ಣನ ನೆನೆಯುವಂತಹ ದಿನ. ಅದಲ್ಲೂ ಸಹ ಶ್ರೀಕೃಷ್ಣನ ನೆನೆಯುವಂತಹ ದಿನ ಬರುತ್ತೆ. ಅದು ಯಾವುದು ಅಂತ ಅಂದರೆ ಅದು ವೃಂದಾದೇವಿಯ ತುಳಸಿ ಹಬ್ಬದ ದಿನದಂದು ಶ್ರೀಕೃಷ್ಣನನ್ನೂ ಸಹ ಕಾರ್ತಿಕ ಮಾಸದಲ್ಲಿ ಆರಾಧನೆ ಮಾಡುವಂತಹ ಒಂದು ಶುಭ ದಿನ. ಕಾರ್ತಿಕ ಮಾಸದ ಯಾವುದೇ ದಿನದಲ್ಲೂ ಕೂಡ ನಾವು ತುಳಸಿ ಪೂಜೆಯನ್ನು ನೆರವೇರಿಸಬಹುದು. ಖಂಡಿತವಾಗಿ ಅದಕ್ಕೆ ಆದಂತಹ ಹಿನ್ನೆಲೆಗಳು ಸಿಗುತ್ತೆ. ಉತ್ಥಾನ ದ್ವಾದಶಿ ಅಂತ ಬರುತ್ತೆ. ಅಂದರೆ ನಮಗೆ ಅಮಾವಾಸ್ಯೆ ಆದ ನಂತರದಲ್ಲಿ ದ್ವಾದಶಿ ಯಾವತ್ತು ಬರುತ್ತೋ ಅಂದರೆ 12ನೇ ದಿನ, 12 ದಿನಕ್ಕೆ ದ್ವಾದಶಿ ಅಂತ ಹೇಳ್ತೀವಿ. ಉತ್ಥಾನ ದ್ವಾದಶಿ ಅಂತ ಹೇಳ್ತೀವಿ. ಉತ್ಥಾನ ದ್ವಾದಶಿ ಅಂದ್ರೆ ಕಾರ್ತಿಕ ಮಾಸ ಹುಟ್ಟಿ 12 ದಿನ ಯಾವತ್ತು ಬರುತ್ತೋ ಅವತ್ತ ತುಳಸಿಯ ಹಬ್ಬ. ಆದ್ರಿಂದ ಆ ದ್ವಾದಶಿ ಅನ್ನುವಂಥದ್ದು, ಏಕಾದಶಿ ಬಂದು ವಿಷ್ಣುವಿಗೆ ಪ್ರಿಯ, ದ್ವಾದಶಿ ಅನ್ನುವಂಥದ್ದು ಮಹಾವಿಷ್ಣುವಿನ ಸಂಬಂಧಪಟ್ಟಂತಹ ಆ ವೃಂದಾದೇವಿ ರುಕ್ಮಿಣಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ದಿನ ಆಗಿರೋದ್ರಿಂದ ಕಾರ್ತಿಕ ಮಾಸದಲ್ಲಿ ಮಹಾವಿಷ್ಣುವಿನ ಪುರಾಣದಲ್ಲಿ ಬರುವಂತಹ ವೃಂದಾದೇವಿಗೆ ಅಂದರೆ ತುಳಸಿ ದೇವಿಯನ್ನ ಆರಾಧನೆ ಮಾಡುವಂತಹ ಅತ್ಯಂತ ಪಾವಿತ್ರತೆ